ಹಾಗೆ ಈ ಜಿಂಕೆ ದೇರ ಹಾಗೆ ಈ ಹುಲಿ ಮತ್ತು ಸಿಂಹ ಎರಡು ಒಂದೇ ಸಮ ಬರುತ್ತೆ. ಆದ್ರೆ ಇದಕ್ಕೆ ಮೈಕ್ ಇದ್ರೆ ಪಾಪುಲರ್ ಆಗಿತ್ತು, ಮೈಕ್ ಇಲ್ವಲ್ಲ, ಸ್ವಲ್ಪ ನನ್ ಸಮ ಬರುತ್ತೆ. ತಪ್ಪಾದ್ರೆ ಕ್ಷಮಿಸಿ. ಈ ಹುಲಿ ಮತ್ತು ಸಿಂಹ ಎರಡು ಒಂದೇ ಸಮ ಬರುತ್ತೆ. ಓಕೆ, ನಾವು ಮಲ್ಕೊಂಡಾಗ ನಮ್ಮನ್ನ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಯಾವ್ದು? ನಾವು ಮಲ್ಕೊಂಡಾಗ ನಮ್ಮನ್ನ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಸಾಕಿರ ಮೇಡಮ್? ಸೊಳ್ಳೆ ಸಾಕಿಲ್ಲ. ಓಕೆ, ಈ ಸೊಳ್ಳೆ ಆ ಮೇಡಮ್ ಅವ್ರು ಗೊರಕೆ ಅನ್ನೋದು ಗೊತ್ತೇ ಅಲ್ವಾ ಮೇಡಮ್? ಹಾಗಾದ್ರೆ ಇನ್ನೊಮ್ಮೆ ಯಾರಾದ್ರೂ ಗೊರಕೆ ಹೊಡಿತಾ ಇರ್ತಾರಲ್ಲ, ಅವ್ರ ಪಕ್ಕ ಮಲ್ಕೋಬೇಡಿ, ಅವ್ರು ಡಿಸ್ಟರ್ಬ್ ಆಗಿಲ್ಲ. ನಾವು ಮಲ್ಕೊಂಡಾಗ ನಮ್ಮನ್ನ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಈ ಸೊಳ್ಳೆ. ಈ ಮಸ್ಕಿಟೋಸ್ ಯಾವ ತರ ಮಾಡೋದು ಅಂತ ಓಕೆ, ಇವಾಗ ಬರ್ಡ್ಸ್, ಈ ಪಕ್ಷಿಗಳು ಈ ಬೀಜನ ತರ್ಸ ಮಾಡಿದಂತ ಪಾದ ಓಕೆ, ಈ ಸೌಂಡ್ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಕೇಳಿಸ್ಕೊಂತಿರ್ತಾರ. ಹಾಗೆ ಇದಕ್ಕೆ ಊಟನೂ ಹಾಕ್ತಾ ಇರ್ತಾರೆ ನೀವೇ. ಈ ಸೌಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಹಾಗೆ ಈ ನವಿಲು ಪಿಕಾಕ್ ಹಾಗೆ ಈ ಲವ್ ಬರ್ಡ್ಸ್ ಎರಡು ಗಿಳಿ ಯಾವ ತರ ಸಂಬಂಧ ಹಾಗೆ ಈ ಹದ್ದು ಈಗಲ ಹಾಗೆ ಇವಾಗ ಕೊನೆದ ಎರಡೇ ಅದ. ಸಾಮಾನ್ಯವಾಗಿ ಇವಾಗಿನ ಕಾಲದಲ್ಲಿ ನಾವು ಡೀಸೆಲ್ಗೆ ಟ್ರೈನ್ ಸ್ಟಾರ್ಟ್ ಮಾಡಿದ್ವಿ. ಅವಾಗಿನ ಕಾಲದಲ್ಲಿ ಈ ಜಲ್ಲಿಕಲ್ಲ ಹಾಕಿ ಟ್ರೈನ್ ಸ್ಟಾರ್ಟ್ ಮಾಡೋದು. ಈ ಹಳೆ ಕಾಲದಲ್ಲಿ ಉಗಿ ಟ್ರೈನ್ ಅಂತ ಸಂಬಂಧಿಸಿದ ಓಲ್ಡ್ ಇಂಡಿಯನ್ ಟ್ರೈನ್ ನೋಡ. ಹಾಗೆ ಕೊನೆದು ಈ ಹೆಲಿಕಾಪ್ಟರ್ ಅಂತ ಸಂಬಂಧ ಹೆಲಿಕಾಪ್ಟರ್ ನಾನು ಈ ತರ ಪ್ರತಿಯೊಂದು ಶಾಲೆ, ಕಾಲೇಜು, ಸರ್ಕಾರಿ ಆಫೀಸು, ಪೊಲೀಸ್ ಸ್ಟೇಷನ್, ಡಿಸಿಪಿ ಆಫೀಸ್, SP ಆಫೀಸು, ನಾನು ಎಲ್ಲಾ ಕಡೆ ಹೋಗಿ, ನಾನು ಪ್ರತಿಯೊಂದು ಕಡೆ ಹೋಗಿ ನಾನು ಈ ತರ ಮಿಮಿಕ್ರಿ ಮಾಡಿ ಬಂದಂತ ಹಣದಲ್ಲಿ ನನ್ನ ತಾಯಿ ಸಿಗ್ತಿದ್ರೆ ನನ್ನ ತಂಗಿ ನೋಡ್ಕೊತಾ ಇದ್ದೀನಿ. ಕೊನೆದಾಗಿ ನನಗೆ ತಂದೆ ಎಲ್ಲ, ತಾಯಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರೆ. ನಾನೊಬ್ಬ ಫಿಟ್ಸ್ ಪೇಷಂಟ್ ಇರೋದ್ರಿಂದ ನಾನು ಈ ತರ ಮಿಮಿಕ್ರಿ ಮಾಡೋದು. ಹಾಗೆ ನಾನು ಎಲ್ಲಾ ಕಡೆ ಹೋಗಿ ನಾನು ಹಾಗೆ ಕೇಳ್ಬಹುದು, ಆದ್ರೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ದೇವ್ರು ನನ್ಗೆ ಒಂದು ಕಲೆ ಕೊಟ್ಟಿದ್ದಾನೆ. ಹಾಗೆ ಕೇಳೋದ್ರಿಂದ ನಮ್ಗೆ ಭಿಕ್ಷೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾರಾದ್ರೂ ಹಾಗೆ ಇಸ್ಕೊಂಡಿಲ್ಲ. ಅದಕ್ಕೆ ನಾನು ಅಲ್ಲೇ ಹೋಗಿ ಒಂದು 5 ರಿಂದ 6 ನಿಮಿಷ ನಾನು ಈ ತರ ಮಿಮಿಕ್ರಿ ಮಾಡಿ ಬಂದಂತ ಹಣದಲ್ಲಿ ನನ್ನ ತಾಯಿ ಸಿಗ್ತಿದ್ರೆ ನನ್ನ ತಂಗಿ ಉಳ್ಕೊಂತಿದ್ದೀನಿ. ಎಷ್ಟೋ ಸರ್ಕಾರಿ ಆಫೀಸ್ಗಳೆಲ್ಲ ನನಗೆ ಹಾಗೆ ಕೊಡಕ್ ಬಂದ್ರು, ಆದ್ರೆ ನಾನು ಅದನ್ನ ರಿಜೆಕ್ಟ್ ಮಾಡ್ಬಿಟ್ಟು ನನಗೆ ನನ್ನಿಂದ ಒಂದು ಕಲೆ ಉಪಯೋಗಿಸ್ಬೋದು. ಆ ಮಿಮಿಕ್ರಿ ನೋಡ್ಬಿಟ್ಟು ನಿಮ್ ಕೈಲಿ ಎಷ್ಟಾಗುತ್ತಾ ಸ್ಟಾರ್ಟ್ ಮಾಡೋದು. ಇದರಿಂದ ನನ್ನ ಜೀವನ. ಥ್ಯಾಂಕ್ ಯು ವೆರಿ ಮಚ್. ಏನ್ ನಿಮ್ಮ ಹೆಸರು? ಶಿವಕುಮಾರ್ ಬಡಿಗೇರ್. ಯಾವ ಊರು? ಗದಗ ಜಿಲ್ಲೆ. ನಾನು ಗದಗಿಗೆ ಈಗ ಹೋಗ್ತಾ ಇದ್ದೀನಿ. ನಾನು ಹೋಗಿ ಬರ್ರಿ.